ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಇವತ್ತಿನ ಒಂದು ವಿಡಿಯೋದಾಗ ನೀವೇನಾರ ಹೊಸ ಯೂಟ್ಯೂಬರ್ ಆಗಿದ್ರೆ ಅಥವಾ ನೀವೇನಾರ ಫಸ್ಟ್ ಟೈಮ್ ಲೈವ್ ಬರ್ಬೇಕಂತೇಳಿ ಯೂಟ್ಯೂಬ್ನಾಗ ಕೆಲವೊಂದಿಷ್ಟು ಸೆಟಪ್ಗಳ ಬಗ್ಗೆ ಐಡಿಯಾ ನಿಮ್ಗೆ ಗೊತ್ತಿಲ್ಲಪ್ಪ ಅಂತೇಳಿ ಯೂಟ್ಯೂಬ್ನಾಗ ನೀವು ಏನಾರು ಸರ್ಚ್ ಮಾಡತ್ತಿದ್ರೆ ಇವತ್ತಿನ ಒಂದು ವಿಡಿಯೋದಾಗ ನಿಮ್ಗೆ ಭಾಳ ಈಸಿ ಆಗುವಂಗೆ ಕನ್ನಡದಾಗನ ಯಾವ ರೀತಿ ನಾವು ಲೈವ್ ಬರ್ಬೇಕಂತೇಳಿ ಸೆಟಪ್ಗಳು ಮಾಡ್ಕೋದು, ಯಾವ ಥರ ನಾವು ಎಲ್ಲ ಥರ ಎಡಿಟಿಂಗ್ ಮಾಡ್ಕೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ನಾನು ತಿಳಿಸ್ಕೊಡತ್ನು. ಈ ಒಂದು ವಿಡಿಯೋನ ಪೇಷನ್ಸಿಂದ ನೋಡಿರಿ. ಮತ್ತು ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಹಂಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ. ನಾನು ಒಂದು ಚಾನಲ್ದಾಗ ಪ್ರತಿಯೊಂದು ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡ್ತಿರ್ತೀನಿ. ಅಷ್ಟೇ ಅಲ್ಲ, ನಿಮ್ಗೆ ಇನ್ಸ್ಟಾಗ್ರಾಮ್ನಾಗ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಅನ್ಕೊಂಡಿದ್ರೆ ಅದ್ರ ಬಗ್ಗೆನೂ ಸ್ಪಾನ್ಸರ್ಶಿಪ್ಲಿ ಒಂದಷ್ಟು ಟ್ಯುಟೋರಿಯಲ್ ಮಾಡಿ ಯೂಟ್ಯೂಬ್ನಾಗ ವಿಡಿಯೋ ಮಾಡಿ ಹಾಕತ್ನು. ಫೇಸ್ಬುಕ್ನಾಗೂ ಅರ್ನಿಂಗ್ಸ್ ಮಾಡೋದ್ರ ಬಗ್ಗೆ ವಿಡಿಯೋನು ಮಾಡಿ ಹಾಕತ್ನು. ಅಷ್ಟೇ ಅಲ್ಲ, ನಿಮ್ಗೆ ಏನಾರು ಹೊಸ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ವಿಡಿಯೋಗಳು ಬೇಕಾದ್ರೆ ನಾನು ಒಂದು ಚಾನಲ್ಗೆ ವಿಸಿಟ್ ಕೊಡಿರಿ. ಅದ್ರಾಗ ನಾನು ಪ್ರತಿಯೊಂದೂ ವಿಡಿಯೋಗಳು ಮಾಡಿ ಹಾಕತ್ನು. ಹಂಗೆ ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ರೂ ನನ್ನ ಒಂದು ಡಿಸ್ಕ್ರಿಪ್ಷನ್ದಾಗ ನೀವು ಬೇಕಾದ್ರೆ ಕಮೆಂಟ್ ಸೆಕ್ಷನ್ದಾಗ ಹೋಗಿ ಕಮೆಂಟ್ ಮಾಡ್ಬೋದು. ನಾನು ಅದ್ರ ಬಗ್ಗೆ ಒಂದು ವಾರದಾಗ 1-2-3 ದಿನದಾಗ ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ತೊಗೊಂಬರ್ತೀನಿ. ಹಂಗೆ ಬರ್ರಿ ಮತ್ತು ವಿಷಯಕ್ಕೆ ಬರೋನು. ಮೊದಲಿಗೆ ಬಂದುಬಿಟ್ಟು ಯಾವ ಥರ ಲೈವ್ ಬರಬೇಕಪ್ಪ ಅಂದ್ರೆ ಮೊದಲಿಗೆ ನಿಮ್ಮ ಒಂದು ಯೂಟ್ಯೂಬ್ನ ನೀವು ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ಇದು ನನ್ನ ಒಂದು ಯೂಟ್ಯೂಬ್ ಚಾನಲ್, ಹಳೆ ಯೂಟ್ಯೂಬ್ ಚಾನಲ್. ಈಗ ನಾ ಇದನ್ನು ಸದ್ಯಕ್ಕೆ ಯೂಸ್ ಮಾಡತ್ತಿಲ್ಲ. ಇದರಾಗ ನಿಮಗೆ ಲೈವ್ ಬಂದು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ನಾ ಸ್ಟಾರ್ಟಿಂಗ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಹೋಮ್ ಪೇಜ್ ನಿಮ್ಗೆ ತೋರ್ಸಾಕತ್ತೀನಿ. ಈಗ ಈ ಒಂದು ಹೋಮ್ ಪೇಜ್ ಒಳಗೆ ಇಲ್ಲಿ ಕೆಳಗೆ ನೋಡ್ಬೋದು ಪ್ಲಸ್ ಐಕಾನ್ ಅಂತೇಳಿ ಒಂದು ಆಪ್ಷನ್ ಐತಿ. ಈ ಒಂದು ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡೋಣ, ಇಲ್ಲಿ ಕೆಳಗೆ ನೋಡ್ಬೋದು ವಿಡಿಯೋ, ಶಾರ್ಟ್, ಲೈವ್ ಅಂತೇಳಿ 3 ಆಪ್ಷನ್ ಅದಾವೆ. ಈ ಒಂದು 3 ಆಪ್ಷನ್ ಒಳಗೆ ಮೂರನೇ ಒಂದು ಆಪ್ಷನ್ ಲೈವ್ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು ಆ ಒಂದು ಪೆನ್ಸಿಲ್ ಸಿಂಬಾಲ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಈ ಥರ ಎಲ್ಲ ಸೆಟಪ್ ಮಾಡ್ಕೊಳಕ್ಕೆ ಒಂದು ಪೇಜ್ ಓಪನ್ ಆಗೈತಿ. ಈ ಒಂದು ಪೇಜ್ ಒಳಗೆ ಇಲ್ಲಿ ನಿಮ್ಗೆ ಒಂದು ಟೈಟಲ್ ಕೊಟ್ಟಿರ್ತಾನೆ. ಟೈಟಲ್ ನೀವು ಹಾಕೋರಿ. ಅವರ ಒಂದು ಕೊಟ್ಟಿರ್ತಾರೆ ಟೈಟಲ್. ಆ ಒಂದು ಟೈಟಲ್ ನಿಮ್ಗೆ ಬೇಡಪ್ಪ, ನಾವು ಬೇರೆ ಒಂದು ಟೈಟಲ್ ಹಾಕೋತೀವಿ ಅಂದ್ರೆ ಇಲ್ಲಿ ಹಾಕೋಬೋದು. ಇದನ್ನೆಲ್ಲ ಎರೇಸ್ ಮಾಡ್ಕೊಂಡು ನೀವು ಟೈಟಲ್ನ ಆ್ಯಡ್ ಮಾಡಿರಿ. ಟೈಟಲ್ ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿರ್ತಾನಲ್ಲ, ಇಲ್ಲಿ ಪಬ್ಲಿಕ್ ಅಂತ ಇರ್ತೈತಿ. ಪಬ್ಲಿಕ್ ಅಂತ ಇರಲಿ, ನೀವೇನು ಇದನ್ನು ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ. ಇಲ್ಲಿ ಆಡಿಯನ್ಸ್ ಅಂತ ಕೊಟ್ಟಿರ್ತಾನು. ಇಲ್ಲಿ ನೋಡ್ಬೋದು ಈ ಒಂದು ವಿಡಿಯೋ ನೀವು ಸಣ್ಣ ಹುಡುಗರ ಸಲಹೆ ಮಾಡತ್ತಿರೋ ಬೇರೆದವ್ರ ಸಲಹೆ ಮಾಡತ್ತಿರೋ ಅಂತೇಳಿ ಇಲ್ಲಿ ಕೇಳ್ತಾನು. ಇಲ್ಲಿ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದ್ದಿಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ನಿಮ್ಮ ಒಂದು ವಿಡಿಯೋ ಮಕ್ಕಳ ಸಲಹೆ ನೀವೇನು ಮಾಡತ್ತಿಲ್ಲ ತಿಳ್ಕೊತೀನಿ. ಮತ್ತು ತಳಗಿಂದ ಹೆಂಗೆ ಇರತ್ತಲ್ಲ ಹಂಗೆ ಇರಲಿ, ಅದನ್ನೇನು ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ಇಲ್ಲಿ ನೋಡ್ಬೋದು ಇನ್ವೈಟ್ ಗೆಸ್ಟ್ ಅಂತ ಕೊಟ್ಟಿರ್ತಾರಲ್ಲ, ನೀವೇನಾರ ಈ ಒಂದು ಲೈವ್ ವಿಡಿಯೋನ ನೀವು ಬೇರೆ ಒಂದು ದೊಡ್ಡ ಬೇರೆದವ್ರ ಯೂಟ್ಯೂಬರ್ಗಳ ಜೋಡಿ ಮಾಡತ್ತಿದ್ರಪ್ಪ ಅಂದ್ರೆ ಇದನ್ನು ನೀವು ಆನ್ ಮಾಡ್ಕೊರಿ. ಯಾಕಂದ್ರೆ ಇದನ್ನ ಆನ್ ಮಾಡ್ಕೋ ಅವಶ್ಯಕತೆ ಇರೋದಿಲ್ಲ. ನೀವು ನಿಮ್ಮ ಒಂದು ಆಡಿಯನ್ಸ್ ಸಲುವಾಗಿ, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಸಲುವಾಗಿ ನೀವು ಲೈವ್ ಬರ್ತಿರ್ತೀರಿ. ಇದನ್ನು ನೀವು ಯಾವಾಗ ನೀವು ದೊಡ್ಡ ಯೂಟ್ಯೂಬರ್ಗಳ ಜೊತೆ ಲೈವ್ ಬರ್ತಿರ್ತಿರಲಿ ಅವಾಗ ಇದನ್ನು ನೀವು ಆನ್ ಮಾಡ್ಕೋಬೇಕಾಗತ್ತೆ. ಹಂಗೆ ನೀವು ತೊಳಗೆ ಬರ್ರಿ. ನಿಮ್ಮ ಒಂದು ಡಿಸ್ಕ್ರಿಪ್ಷನ್ನ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ದಾಗ ನೀವೇನೇನು ಡಿಸ್ಕ್ಲೈಮರ್, ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನ ನೀವೇನೇನು ಹಾಕ್ಬೇಕಂತೇಳಿ ಅನ್ಕೊಂಡಿರಲಿ ಎಲ್ಲನೂ ಇಲ್ಲಿ ಕೆಳಗೆ ಆ್ಯಡ್ ಮಾಡಿರಿ, ಮೆನ್ಷನ್ ಮಾಡಿರಿ. ಹಂಗೆ ಕೆಳಗೆ ಬರ್ರಿ ಲೊಕೇಶನ್ ಅಂತೇಳಿ. ಇಲ್ಲಿ ನಿಮ್ಮ ಒಂದು ಸಿಟಿ ನೇಮ್ ಅಂದ್ರೆ ನಿಮ್ಮ ಒಂದು ಹತ್ತಿರದಾಗಿರುವಂಥ ಊರ ಹೆಸರು ನೀವು ಮೆನ್ಷನ್ ಮಾಡಿರಿ. ಯಾಕಪ್ಪ ಅಂದ್ರೆ ಇದನ್ನು ನೀವು ಮೆನ್ಷನ್ ಮಾಡೋದ್ರಿಂದ ಯಾರಾದರೂ ಲೈವ್ ಬಂದಾಗ ನಿಮ್ಮ ಸುತ್ತಮುತ್ತಲು ಯಾರೋ ಯೂಟ್ಯೂಬ್ ಯೂಸ್ ಮಾಡ್ತಿರ್ತಾರಲ್ಲ ಅವರಿಗೆ ಈ ಒಂದು ಲೈವ್ ಅನ್ನೋದು ವಿಡಿಯೋ ಅವ್ರಿಗೂ ಕೂಡ ಸಜೆಷನ್ ಅನ್ನೋದು ಮಾಡ್ತೈತಿ, ಅವ್ರಿಗೂ ತೋರಿಸ್ತೈತಿ, ಹೋಮ್ ಪೇಜ್ನಾಗ ಬರ್ತೈತಿ. ಮತ್ತು ಇಲ್ಲಿ ಕೆಳಗೆ ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ಕಾಸ್ಟ್ ಅಂತೇಳಿ. ಇದನ್ನೆಲ್ಲ ನೀವು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಸ್ಕೆಡ್ಯೂಲ್ಡ್ ಅಂತ ಹೇಳಿದ್ಲಿ ಅದು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಹೇಳಿದ್ಲೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಂದ್ರೆ ಇಲ್ಲಿ ನೀವು ನೋಡ್ಬೋದು ಅಲಾವ್ ಚಾಟ, ಅಲಾವ್ ರಿಯಾಕ್ಷನ್ ಅಂತೇಳಿ ಇವೆರಡು ಕಮೆಂಟ್ ಅನ್ನೋದಕ್ಕೆ ಒಂದು ಎರಡು ಕಮೆಂಟ್ಗಳನ್ನ ನೀವು ಆನ್ ಮಾಡ್ಕೊರಿ. ನಿಮ್ಮ ಒಂದು ಆಡಿಯನ್ಸ್ಗಳು ಏನೋ ಕಮೆಂಟ್ ಮಾಡಿದ್ರು ನಿಮಗೆ ಅದು ತೋರಿಸ್ತೈತಿ. ಮತ್ತು ನಿಮ್ಗೆ ಇಲ್ಲಿ ನೋಡ್ಬೋದು ಇಲ್ಲಿ ಒರಿಜಿನಲೈಸೇಷನ್ ಅಂತ ಕೊಟ್ಟಿರ್ತಾನು. ಇಲ್ಲಿ ವರ್ಟಿಕಲ್ ಇರೋಜನ್ ಇಲ್ಲಿ 2 ಆಪ್ಷನ್ ಕೊಟ್ಟಿರ್ತಾನೆ. ವರ್ಟಿಕಲ್ ಮೋಡ್ ಅನ್ನೋದು ನೀವು ಆನ್ ಮಾಡ್ಕೊರಿ. ನಿಮಗೆ ಬೇಡಪ್ಪ ತಳಗಿಂದ 2ನೇ ಆಪ್ಷನ್ ನೀವು ಆನ್ ಮಾಡ್ಕೋಬೋದು. ಇವೆಷ್ಟು ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಡ್ರಿ. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನೋಡ್ಬೋದು ನನ್ನ ಒಂದು ಲೈವ್ ಅನ್ನೋದು ಈಗ ತಮ್ನೇಲ್ ಕೇಳತೈತಿ. ನನ್ನ ಒಂದು ಲೈವಿಗೆ ಒಂದು ತಮ್ನೇಲ್ ಬೇಕಾಗೈತಿ. ಇಲ್ಲಪ್ಪ ನಾ ತಮ್ನೇಲ್ ನನ್ನ ಒಂದು ಗ್ಯಾಲರಿಯಾಗ ಐತಿ, ನಾನು ಆಲ್ರೆಡಿ ಎಡಿಟ್ ಮಾಡಿ ಇಟ್ಕೊಂಡನು ಅಂದ್ರೆ
ಈ ಒಂದು ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನೀವು ಲೈವ್ ಅನ್ನೋದು ಹಾಕೋಬೋದು. ಬ್ಯಾಡಪ್ಪ ನಾನು ಒಂದು ಫೇಸ್ ಕೊಟ್ಟು ಡೈರೆಕ್ಟಾಗಿ ಇಲ್ಲೇ ತೊಗೊತಂದ್ರೆ ಡೈರೆಕ್ಟಾಗಿ ನೀವು ಇಲ್ಲೇ ತಮ್ನೇಲ್ ಮಾಡ್ಕೋಬೋದು. ಇಲ್ಲಿ ಗೋ ಲೈವ್ ಅಂತೇಳಿ ನೀವು ಹೊಡೆದ್ರಪ್ಪ ಅಂದ್ರೆ ಡೈರೆಕ್ಟಾಗಿ ಲೈವ್ ಅನ್ನೋದು ಓಪನ್ ಆಕೈತಿ. ಮತ್ತು ನೀವು ತಲೆ ಕೆಡಿಸುವಂಥ ಅವಶ್ಯಕತೆ ಇರೋದಿಲ್ಲ. ಅಲ್ಲೇ ನೀವು ಫಿಲ್ಟ್ರ್ ಮಾಡ್ಕೋಬೋದು. ನೀವು ಬ್ಯಾಕ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಏನೋ ನೀವು ಮಾಡ್ಕೋದು ಅಲ್ಲೇ ಎಲ್ಲ ಮಾಡ್ಕೋಬೋದು. ಅಲ್ಲೇ ನಿಮ್ಗೆ ಕಮೆಂಟ್ಗಳೆಲ್ಲ ಬರೋದನ್ನ ಅಲ್ಲೇ ತೋರಿಸ್ತೈತಿ. ಎಷ್ಟರಿಂದ ಎಷ್ಟರ ಮಟ್ಟ ನೀವು ಆನ್ಲೈನ್ ಇದೀರಿ ಅನ್ನೋದು ತೋರಿಸ್ತೈತಿ. ಈ ಒಂದು ಲೈವ್ ಎಷ್ಟು ಜನ ನೋಡಕತ್ತಾರ ಅನ್ನೋದು ತೋರಿಸ್ತೈತಿ. ಮತ್ತು ಈ ಒಂದು ಲೈವ್ ಬರೋ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲರೂ ನಿಮ್ಗೇನು ಸಬ್ಸ್ಕ್ರೈಬರ್ಸು ನಿಮ್ಮ ಒಂದು ವ್ಯೂವರ್ಸ್ಗಳಿಗೆ ನೀವು ಅವಾಗವಾಗ ಪ್ರೆಸೆಂಟೇಷನ್ ಕೊಡೋದ್ರಿಂದ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ಟಿಲ್ ಲೈಕ್ ಐತೆ ಅಂತೇಳಿ ಇವತ್ತಿನ ಎಲ್ಲ ಯೂಟ್ಯೂಬರ್ಸ್ಗಳು ಲೈವ್ ಅನ್ನೋದು ಮಾಡ್ತಾರೆ. ಮತ್ತು ಇದರಿಂದ ವಾಚ್ ಟೈಮ್ ಅನ್ನೋದು ಡಬಲ್ ಕೌಂಟ್ ಆಕೈತಿ ಮತ್ತು ಸಬ್ಸ್ಕ್ರೈಬರ್ಸ್ ಅನ್ನೋದು ಜಾಸ್ತಿ ಆಕಾರು. ಅದಕ್ಕಾಗಿ ಲೈವ್ ಅನ್ನೋದು ದೊಡ್ಡ ದೊಡ್ಡ ಯೂಟ್ಯೂಬರ್ಗಳೆಲ್ಲ ಪ್ರತಿ ವಾರ ಪ್ರತಿ ತಿಂಗಳು ಮಾಡ್ತಿರ್ತಾರೆ. ಮತ್ತು ಈ ಒಂದು ವಿಡಿಯೋದಾಗ ಲೈವ್ ಬಗ್ಗೆ ಎಲ್ಲ ಮಾಹಿತಿಗಳು ನಿಮ್ಗೆ ಅರ್ಥ ಆಗಿದೆ ತಿಳ್ಕೊಂಬನು. ಮತ್ತು ಈ ಒಂದು ಮಾಹಿತಿ ಈ ಒಂದು ಅಪ್ಡೇಟ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಇವತ್ತಿನ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ. ಮತ್ತು ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ನಾನು ನಿಮ್ಗೆ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟಾಟಾ.